ಹಾಸನದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಹಲವು ತಿಂಗಳ ವೇತನ ಬಾಕಿ, ಕನಿಷ್ಠ ವೇತನ ಪಾವತಿ, ಸೇವಾ ಮುಂಬಡ್ತಿ, ಅನುಕಂಪದ ಆಧಾರದ ನೇಮಕಾತಿ, ನಿವೃತ್ತಿ ಉಪಧನ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಹಾಸನ ಜಿಲ್ಲಾ ಸಮಿತಿ ವತಿಯಿಂದ ಮಂಗಳವಾರ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳ ನೌಕರರು ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಸರ್ಕಾರ ಹಾಗೂ ಜಿಲ್ಲಾ ಪಂಚಾಯಿತಿ ಆಡಳಿತದ ಗಮನಕ್ಕೆ ತಂದರು. ಬಳಿಕ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಧರ್ಮೇಶ್ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ನೌಕರರಿಗೆ ಹಲವು ತಿಂಗಳುಗಳಿಂದ ವೇತನ ಪಾವತಿಯಾಗಿಲ್ಲ. ಗ್ರಾಮ ಪಂಚಾಯಿತಿಗಳಿಗೆ ತೆರಿಗೆ ಸೇರಿದಂತೆ ವಿವಿಧ ಮೂಲಗಳಿಂದ ಆದಾಯ ಸಂಗ್ರಹವಾಗುತ್ತಿದ್ದರೂ ನೌಕರರಿಗೆ ಬಾಕಿ ವೇತನ ನೀಡದಿರುವುದು ಅನ್ಯಾಯವಾಗಿದೆ ಎಂದರು. ಸರ್ಕಾರದ ಆದೇಶದಂತೆ ತುಟ್ಟಿ ಭತ್ಯೆ ಸೇರಿದಂತೆ ಕನಿಷ್ಠ ವೇತನವನ್ನು ನೌಕರರಿಗೆ ನೀಡಬೇಕು. ಬಾಕಿ ಉಳಿಸಿಕೊಂಡಿರುವ ವೇತನವನ್ನು ಕೂಡಲೇ ಪಾವತಿಸಬೇಕು ಎಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಬಿಲ್ ಕಲೆಕ್ಟರ್ ಹುದ್ದೆಗಳಿಗೆ ಅದೇ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅರ್ಹ ನೌಕರರನ್ನು ನೇಮಕ ಮಾಡುವ ಪ್ರಕ್ರಿಯೆಯಲ್ಲಿ ಅನಗತ್ಯ ವಿಳಂಬ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಕೆಲವು ಕಡೆಗಳಲ್ಲಿ ಸರ್ಕಾರದ ನಿಯಮಾವಳಿಗಳನ್ನು ಬದಿಗೊತ್ತಿ ಅರ್ಹ ನೌಕರರನ್ನು ಕಡೆಗಣಿಸಿ ಹೊರಗಿನ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಇದರಿಂದ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ ಅನ್ಯಾಯವಾಗುತ್ತಿದೆ. ನಿಯಮಾನುಸಾರ ಅರ್ಹ ನೌಕರರಿಗೆ ಹುದ್ದೆ ನೀಡುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಆಗ್ರಹಿಸಿದರು. ನಮಗೆ ಕೊಡ್ತಾ ಇರ್ತಕ್ಕಂಥ ಸಂಘ ರಾಜ್ಯ ಸಮಿತಿ ಸಿಐಟಿಗೆ ಸಂಯೋಜನೆಗೊಂಡಿರ್ತಕ್ಕಂಥ ಒಂದು ಸಂಘ ಇದು. ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಯ ನೌಕರರು ಜಿಲ್ಲಾ ಪಂಚಾಯಿತಿಗಳ ಮುಂದೆ ಸಾಂಕೇತಿಕವಾಗಿ ಪ್ರತಿಭಟನಾ ಧರಣಿ ಸತ್ಯಾಗ್ರಹವನ್ನು ಮಾಡುವ ಮುಖಾಂತರ ಸರ್ಕಾರವನ್ನು ಹಲವು ವಿಚಾರಗಳಿಗೆ ಒತ್ತಾಯ ಮಾಡತಕ್ಕಂಥದ್ದು ಮತ್ತೆ ಸ್ಥಳೀಯ ಸಮಸ್ಯೆಗಳನ್ನ ಒತ್ತಾಯ ಮಾಡಲಿಕ್ಕೆ ಇವತ್ತಿನ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಪ್ರತಿಭಟನೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ತಮಗೆಲ್ಲರೂ ಕೂಡ ಗೊತ್ತಿದೆ. ಕರ್ನಾಟಕ ಸರ್ಕಾರ ಸಿಐಟಿಯುನ ಹಲವು ವರ್ಷಗಳ ಹೋರಾಟದ ಭಾಗವಾಗಿ ಅದು ಕಾನೂನಾತ್ಮಕ ಹೋರಾಟ ಮತ್ತೆ ಬೀದಿ ಹೋರಾಟ ಎಲ್ಲದರ ಮುಖಾಂತರವಾಗಿ ಕರ್ನಾಟಕ ಸರ್ಕಾರ ಕಳೆದ ವರ್ಷ ಕನಿಷ್ಠ ವೇತನ ಅಧಿಸೂಚನೆ ಗರುಡು ಅಧಿಸೂಚನೆ ಹೊರಡಿಸಿತ್ತು. ಅದನ್ನ ಪರಿಷ್ಕರಣೆ ಮಾಡಿ ಆಕ್ಷೇಪಣೆ ಕಳಿಸಿದ್ವಿ. ಮೇ 22ನೇ ತಾರೀಕು ಕರ್ನಾಟಕ ಸರ್ಕಾರ ಕನಿಷ್ಠ ವೇತನ ಒಂದು ಅಂತಿಮ ಅಧಿಸೂಚನೆ ಹೊರಡಿಸಿತ್ತು. ಆ ಅಂತಿಮ ಅಧಿಸೂಚನೆ ಪ್ರಕಾರವಾಗಿ ನಾವು 36,000 ರೂಪಾಯಿ ಕನಿಷ್ಠ ವೇತನ ಕೇಳಿದ್ವಿ. ಅದು 26,000 27,000 ನಿಗದಿ ಮಾಡಿದ್ವಿ. ಆದರೂ ಕೂಡ ನಾವು ಸ್ವಾಗತ ಮಾಡಿ ಅದು ಜಾರಿ ಆಗಬೇಕು ಅಂತ ಒತ್ತಾಯ ಮಾಡಿ ನಾವೆಲ್ಲ ಕಡೆ ಮನವಿನ ಕೊಟ್ಟಿದ್ವಿ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಫ್ಯಾಕ್ಟರಿಗಳಲ್ಲಿ ಆ ಕನಿಷ್ಠ ವೇತನದ ಆದೇಶ ಪ್ರಕಾರ ವೇತನಗಳನ್ನ ಕೊಟ್ಟಿದ್ದಾರೆ. ಆದರೆ ಏಕಾಏಕಿಯಾಗಿ ಅದನ್ನ ಜಾರಿ ಮಾಡಬಾರದು ಅಂತ ಮೌಖಿಕ ಸೂಚನೆಗಳ ಮುಖಾಂತರವಾಗಿ ತಡೆ ಹಿಡಿದಾಗಿದೆ. ಮೊನ್ನೆ ರಾಜ್ಯ ಸರ್ಕಾರ ಮಾಲೀಕರ ಒತ್ತಡಕ್ಕೆ ಮಾಡುದು, ಕರ್ನಾಟಕ ರಾಜ್ಯದ ಬೇರೆ ದೊಡ್ಡ ಬಂಡವಾಳಿಗರ ದೊಡ್ಡ ಫ್ಯಾಕ್ಟರಿ ಮಾಲೀಕರ ಮತ್ತು ಉದ್ಯೋಗದಾತರ ಸಂಘಟನೆಗಳ ಒತ್ತಡಕ್ಕೆ ಮಾಡುದು ಇವತ್ತು ಕನಿಷ್ಠ ವೇತನ ಆದೇಶ ಸರ್ಕಾರವೇ ಜಾರಿ ಮಾಡಿರ್ತಕ್ಕಂಥ ಆದೇಶವನ್ನ ಅವರು ಇವತ್ತು ತಡೆ ಹಿಡಿದು ಅದನ್ನ ಮರುಪರಿಶೀಲನಿಸಲಿಕ್ಕೆ ಸಂಪುಟ ಉಪಸಮಿತಿಯ ರಚನೆ ಮಾಡಿದೆ. ಮಾನ್ಯ MP ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ಉಪ ಸಮಿತಿ ಮಾಡಿದೆ. ಸೊ ವಿಷಯ ಏನಂತಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೋಟ್ಯಾಂತರ ಕಾರ್ಮಿಕರಿಗೆ 60,000 ಗ್ರಾಮ ಪಂಚಾಯತ್ ನೌಕರರೇ ಇದ್ದಾರೆ.
ಮತ್ತು ಆ ಅಧಿಸೂಚನೆ ಪ್ರಕಾರ ಈ ರಾಜ್ಯದ ಕೋಟ್ಯಾಂತರ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ, ಗುತ್ತಿಗೆ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ. ಈಗ ಸರ್ಕಾರಿ ಇಲಾಖೆಗಳಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, DC ಕಚೇರಿ ಇರ್ಬೋದು, ಬೇರೆ ಆಸ್ಪತ್ರೆ ಇರ್ಬೋದು, ಎಲ್ಲ ಹಾಸ್ಟೆಲ್ ಇರ್ಬೋದು, ಎಲ್ಲ ಇಲಾಖೆಗಳಿಗೆ ಕೆಲಸ ಮಾಡತಕ್ಕಂಥ ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರಿಗೆ, ಗ್ರಾಮ ಪಂಚಾಯತ್ ನೌಕರರಿಗೆ 18ನೇ ತಾರೀಕು ಆಗಸ್ಟ್ 2026 ಮಂಗಳವಾರ ಹೊಸ ಕನಿಷ್ಠ ವೇತನದ ಜಾರಿಗಾಗಿ ಆಗ್ರಹಿಸಿ ರಾಜ್ಯದಂತೆ ಗ್ರಾಮ ಪಂಚಾಯಿತಿ ನೌಕರರಿಂದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಅರಣ್ಯ ಸತ್ಯಾಗ್ರಹ ಅಂತ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೂಡ ಸಿಟು ಮುಖಂಡರಲ್ಲಿ ಒಂದು ಪ್ರತಿಭಟನೆ ಇದು ಸತ್ಯಾಗ್ರಹ ಒಂದು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಅಧ್ಯಕ್ಷರು ತನ್ನ ಮಾತು ಬೇಡಿಕೆಗಳು ನಮ್ಮ ಸಮಕ್ಷ ಇಟ್ಟಿದ್ದಾರೆ ಮತ್ತು ಸಂಬಂಧಪಟ್ಟ ಒಂದು ಲಿಖಿತಾಗಿ ಒಂದು ಮನವಿ ಕೂಡ ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನು ವಿಷಯಗಳು ನಮ್ಮ ಕೈಯಿಂದ ಮಾಡಕ್ ಸಾಧ್ಯ ಅದರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಅವರು ಒಂದು ಸಭಾ ಬಗ್ಗೆ ಹೇಳಿದ್ದಾರೆ. ಎಲ್ಲ ಸಂಘದವರು, ನಮ್ಮ EOs PDOs ಒಂದು ಸಭೆ. EOs PDOs ಎಲ್ಲರಿಗೂ ಕರೆದಿದ್ದೇ ಸ್ವಲ್ಪ ಕಷ್ಟ, ಬಟ್ ಕನಿಷ್ಠ EOsಗೆ ನಾವು ಕರಿಬಹುದು. ಒಂದು ಸಭಾ ಈ ತಿಂಗಳ ಕೊನೆಯ ಭಾಗದಲ್ಲಿ ಅಥವಾ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಒಂದು ಸಭೆನ ನಾನು ಆಯೋಜಿಸಲಾಗ್ತೀನಿ. ಅದರ ಜೊತೆಗೇನೆ ಕನಿಷ್ಠ ವೇತನ ಸಂಬಂಧಪಟ್ಟ ಅವರು ಮನವಿ ಬಗ್ಗೆ ಕೂಡ ನಮಗೆ ತಿಳಿಸಿದ್ದಾರೆ. ಇದು ಲಿಖಿತ ಮನವಿ ಅವರು ನಮಗೆ ಏನು ಕೊಟ್ಟಿದ್ದಾರೆ, ಈಗ ಜಸ್ಟ್ 2-3 ಮಿನಿಟ್ಸ್ ಹಿಂದೆ ನಮಗೆ ಏನು ಮನವಿ ಅವರಿಗೆ ಕೊಟ್ಟಿದ್ದರು, ಅದೇ ಮನವಿ ನಾವು ಸರ್ಕಾರದ ಹಂತಕ್ಕೆ ತಲುಪಿಸ್ತೀವಿ. ಮತ್ತು ಅವರು ಪೆಂಡಿಂಗ್